ಸೊ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ರಕ್ತದಲ್ಲಿ ಹೆಚ್ಚಾಗಿರುವಂಥದ್ದು, ಟ್ರೈಗ್ಲಿಸರೈಡ್ಸ್ ಹೆಚ್ಚಾಗಿರುವಂಥದ್ದು, LDL ಹೆಚ್ಚಾಗಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹಲವರ ಸಮಸ್ಯೆ. ಸೊ ಕುಳಿತು ಕೆಲಸ ಮಾಡುವವರಲ್ಲಿ ಎಲ್ಲರಿಗೂ ಕೂಡ ಇದರ ಒಂದು ಭಯ ಇದ್ದಿರಲೇಬೇಕು. ಶಿಕ್ಷಕರೇ, ಕಪ್ಪು ಜೀರಿಗೆ ಸಾಮಾನ್ಯವಾಗಿ ಆಯುರ್ವೇದ ಗ್ರಂಥಿಕ ಅಂಗಡಿಗಳಲ್ಲಿ ಸಿಗ್ತದೆ. ಅದರ ಜೊತೆಗೆ ಕೊತ್ತಂಬರಿ ಬೀಜ ಅಂತೂ ನಾವು ಅಡುಗೆಗೆ ಅಂತ ಖಂಡಿತವಾಗಿ ಎಲ್ಲರೂ ಬಳಸ್ತೇವೆ. ಸೊ ಈ ಒಂದು ಕಪ್ಪು ಜೀರಿಗೆಯನ್ನು ನೀವು ಕೊಂಡು ತಂದು ಅದನ್ನ ಪುಡಿ ಮಾಡಿ ಇಟ್ಕೊಂಡಿರ್ಬೇಕು. ಅದರ ಜೊತೆಗೆ ಕೊತ್ತಂಬರಿ ಬೀಜವನ್ನು ಕೂಡ, ಇವೆರಡನ್ನು ನೀವು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳುವಂಥದ್ದು ಉತ್ತಮ. ಹುರಿದು ಪುಡಿ ಮಾಡುವುದು ಬೇಡ. ಸೊ ಈ ಒಂದು ಪುಡಿ ಜೊತೆಗೆ ಅರಿಶಿಣದ ಪುಡಿ ಅಂತೂ ನಮ್ಮೆಲ್ಲರ ಮನೆಗಳಲ್ಲೂ ಇದ್ದೇ ಇರ್ತದೆ. ಸೊ ಇವು 3 ಬೇಕಾಗಿರುವಂಥ ವಸ್ತುಗಳು. ಸೊ 1 ಲೋಟ ನೀರನ್ನು ನೀವು ಕುದಿಲಿಕ್ಕೆ ಇಡಬೇಕು. ಸೊ ನೀರು ಕುದೀತಾ ಬಂತು ಅಂತಾದಾಗ ಅರ್ಧ ಚಮಚದಷ್ಟು ಕಪ್ಪು ಜೀರಿಗೆ ಚೂರ್ಣ, ಅರ್ಧ ಚಮಚದಷ್ಟು ಈ ಕೊತ್ತಂಬರಿ ಬೀಜದ ಚೂರ್ಣ ಮತ್ತು 1 ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನ ನೀವು ಆ ನೀರಿಗೆ ಹಾಕಬೇಕು. ಇನ್ನೊಂದು 2 ನಿಮಿಷಗಳ ಕಾಲ ಅದನ್ನ ಕುದಿಸ್ಬೇಕು. ಸೊ ಒಂದು 2-3 ನಿಮಿಷಗಳ ಕಾಲ ಕುದೀತು ಅಂದ ತಕ್ಷಣ ಪಾತ್ರೆ ಕೆಳಗಿಳಿಸಿ ಸ್ಟವ್ ಆಫ್ ಮಾಡಿ